ಸಿಟಿ ಪೊಲೀಸರು ಲ್ಯಾಪ್ಟಾಪ್ ಕಳ್ಳರನ್ನು ಅರೆಸ್ಟ್ ಮಾಡಿದ್ರು. ಇದರಲ್ಲಿ ಈ ಗೌತಮ್ ಅನ್ನುವ ಒಬ್ಬ ವ್ಯಕ್ತಿ ಅಥವಾ ಕಳ್ಳ ಸಿಕ್ಕಿ ಬಿದ್ದಿದ್ದಾನೆ. ಈತ ಯಾರು ಅಂದ್ರೆ ತಮಿಳುನಾಡಿನ ಡಿಎಂಕೆ ಆಡಳಿತಾರೂಢ ಡಿಎಂಕೆ ಪಕ್ಷದ ಶಾಸಕ, ಆತನ ಸಂಬಂಧಿಯಂತೆ. ಡಿಎಂಕೆ ಪಕ್ಷದ ಶಾಸಕನ ಸಂಬಂಧಿ ಆರೋಪಿ ರಾಜದೊರೈ ಅಂತ ಈತನ ಹೆಸರು. ರಾಜದೊರೈ ವಿಚಾರಣೆಯ ವೇಳೆ ಗೌತಮ್ ಹೆಸರು ಬಯಲಿಗೆ ಬಂದಿದೆ. ಓಕೆ, ರಾಜದೊರೈ ವಿಚಾರಣೆಯ ವೇಳೆ ಗೌತಮ್ ಹೆಸರನ್ನ ಬಯಲಿಗೆ ಬಿಟ್ಟಿರೋದು. ಗೌತಮ್ ಬಂಧನಕ್ಕೋಸ್ಕರ ಪೊಲೀಸರು ತಮಿಳುನಾಡಿಗೆ ಹೋಗಿದ್ದಾರೆ. ಈ ವೇಳೆ ಡಿಎಂಕೆ ಬೆಂಬಲಿಗರು ಪೊಲೀಸರಿಗೆ ಅಡ್ಡಿಪಡಿಸಿದಾರಂತೆ. ಗೌತಮ್ ತಾಯಿ ಶಿಕ್ಷಕಿಯಾಗಿದ್ದು ಅವರ ಸಹೋದರ ಡಿಎಂಕೆ ಪಕ್ಷದ ಶಾಸಕ, ತಮಿಳುನಾಡಿನ ಶಂಕರಾಪುರ ಕ್ಷೇತ್ರದ ಶಾಸಕ. ಹೀಗಾಗಿ ಗೌತಮ್ ಸ್ಥಳೀಯವಾಗಿ ಪ್ರಭಾವಿ. ಪಟ್ಟು ಹಿಡಿದು ಗೌತಮ್ನನ್ನ ಬಂಧಿಸಿ ಬೆಂಗಳೂರಿಗೆ ಕರ್ಕೊ ಬಂದಿದ್ದಾರೆ. ನೋಡಿ, ಗೌತಮ್ ಈತ ಲ್ಯಾಪ್ಟಾಪ್ ಕಳ್ಳ ಗೌತಮ್. ಈತ ನಮ್ಮ ನೆರೆಯ ರಾಜ್ಯ ತಮಿಳುನಾಡಿನ ಡಿಎಂಕೆ ಪಕ್ಷ ಆಡಳಿತಾರೂಢ ಪಕ್ಷ ಡಿಎಂಕೆ ಪಕ್ಷದ ಶಾಸಕನ ಸಂಬಂಧಿ. ಅಂದರೆ ಈ ಶಂಕರಾಪುರ ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿನ ಶಾಸಕರ ಸಹೋದರಿಯ ಮಗ ಇವರು. ಸಹೋದರಿಯ ಮಗ, ಮೋಸ್ಟ್ಲಿ ಮಾವ ಆಗಬೇಕೇನೋ ಆ ಶಾಸಕ ಇವರಿಗೆ. ನೋಡಿ, ಫೋಟೋದಲ್ಲಿ ಫಸ್ಟ್ ತೋರಿಸ್ತಾರೆ, ಬ್ಲೂ ಟಿ ಶರ್ಟು ಈತನೇ ಗೌತಮ್ ಅಂತ. ಅಯ್ಯೋ, ಏನು ಕಡಿಮೆ ಆಟ ಆಡಿಸಿದ್ರೆ ಇವರು ಪೊಲೀಸರು ಹೋದ್ರೆ ಅಲ್ಲಿ ಅರೆಸ್ಟ್ ಮಾಡಲಿಕ್ಕೆ. ಗೊತ್ತಲ್ಲ, ಮೊದಲೇ ನಮ್ಮ ಕರ್ನಾಟಕದ ಕಂಡ್ರೆ ಒಂದು ಸ್ವಲ್ಪ ಏರುಪೇರು ಅವರಿಗೆ. ಸೊ ಹಾಗಾಗಿ ಇಲ್ಲಿಂದ ಬಂದಿದ್ದೀವಿ ಅರೆಸ್ಟ್ ಮಾಡಲಿಕ್ಕೆ ಅಂದ್ರೆ ಸ್ವಲ್ಪ ಅವರು ವಿರೋಧ ಮಾಡಿದ್ದಾರೆ. ಆದರೆ ನಮ್ಮ ಪೊಲೀಸರು, ಅಲ್ಲಿನ ಪೊಲೀಸರ ಜೊತೆಗೆ ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಮಾಹಿತಿ ಎಲ್ಲ ಹಂಚ್ಕೊಂಡು ಈಗ ಆತನನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ.